ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಶುಚಿಕಿಚಿ ವಿತ್ ಮುರಳಿ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮನೆಯಲ್ಲೇ ಮಾಡ್ಕೋಬಹುದಾದಂಥ ಇನ್ಸ್ಟೆಂಟ್ ರವಾ ಇಡ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. Namaste, welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sunpure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millex, Nature to Mankind. Reju Age. Reju Age, World Anti-Aging Center. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಿಫನ್ ರೆಸಿಪಿ, ಬ್ರೇಕ್ಫಾಸ್ಟ್ ರೆಸಿಪಿ. ಮೋಸ್ಟ್ ಕಾಮನ್ ಆಗಿ ನಾವು ದರ್ಶಿನಿಗಳಿಗೆ ಟಿಫನ್ ಸೆಂಟರ್ ಹೋಟೆಲ್ಗೆ ಹೋದಾಗ ಕಾಮನ್ ಆಗಿ ಆರ್ಡರ್ ಮಾಡೋಂಥದ್ದು ರವಾ ಇಡ್ಲಿ. ರವೆ ಇಡ್ಲಿ ತುಂಬ ಜನಕ್ಕೆ ಬಹಳ ಇಷ್ಟ. ರೆಸ್ಟೋರೆಂಟ್ ಸ್ಟೈಲಲ್ಲಿ, ಹೋಟೆಲ್ ಸ್ಟೈಲಲ್ಲಿ ಮನೇಲಿ ಮಾಡಬೇಕು. ಅದರಲ್ಲೂ ಇವತ್ತು ತೋರಿಸ್ತಾ ಇರೋ ರೆಸಿಪಿ ಇನ್ಸ್ಟೆಂಟಾಗಿ ಆಗೋಂಥದ್ದು. ಇಲ್ಲಿ ಯಾವುದೇ ಅಕ್ಕಿ, ಉದ್ದಿನಬೇಳೆ ಯಾವುದು ಬೇಕಾಗಿಲ್ಲ, ಹಾಗೂ ಫರ್ಮೆಂಟ್ ಆಗೋದಕ್ಕೂ ಟೈಮ್ ಬೇಕಾಗೋದಿಲ್ಲ. ಕ್ವಿಕ್ಕಾಗಿ ಆಗೋಂಥ ರೆಸಿಪಿ ಇನ್ಸ್ಟೆಂಟ್ ರವಾ ಇಡ್ಲಿ. ಇನ್ಸ್ಟೆಂಟ್ ರವೆ ಇಡ್ಲಿಗೆ ಬೇಕಾಗಿರೋಂಥ ಪದಾರ್ಥಗಳು: ಮೊಸರು, ರವೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಕ್ಯಾರೆಟ್ ತುರಿ, ಹಸಿ ಶುಂಠಿ, ಹಸಿ ಮೆಣಸಿನಕಾಯಿ, ಗೋಡಂಬಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಎಣ್ಣೆ, ಈನೋ, ಫ್ರೂಟ್ ಸಾಲ್ಟ್, ಉಪ್ಪು. ಯೂಶಲಿ ನಾವು ಕ್ವಿಕ್ಕಾಗಿ ಆಗೋಂಥದ್ದನ್ನೇ ಹುಡುಕ್ತಾ ಇರ್ತೀವಿ ಬ್ರೇಕ್ಫಾಸ್ಟಿಗೆ ಮಾಡೋದಕ್ಕೆ. ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಇದು ಒಂದು ಇನ್ಸ್ಟೆಂಟ್ ರೆಸಿಪಿ, ಕ್ವಿಕ್ಕಾಗಿ ಆಗೋಂಥದ್ದು. ಇಲ್ಲಿ ರವೆ ಇಡ್ಲಿಗೆ ಯಾವ ರವೆನ ಬಳಸಬೇಕು? ಬಿಳಿ ರವೆ ಅಂತ ನಾವು ಹೇಳ್ತೀವಿ, ಅಥವಾ ಮೀಡಿಯಮ್ ರವೆ, ದಪ್ಪ ರವೆ. ಉಪ್ಪಿಟ್ಟಿಗೆ ಬಳಸೋಂಥ ಮೀಡಿಯಮ್ ರವೆನ ಬಳಸಬೇಕು. ಚಿರೋಟಿ ರವೆ ಇದಕ್ಕಾಗೋದಿಲ್ಲ. ಮೀಡಿಯಮ್ ರವೆ ಅಂತ ಹೇಳಿದರೆ ನಿಮಗೆ ಸಿಗುತ್ತೆ ಉಪ್ಪಿಟ್ಟು ರವೆ. ಅಳತೆ ಪ್ರಮಾಣ ನಾನು ಮಿಕ್ಸ್ ಮಾಡ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿಲ್ಲಿ ಮೀಡಿಯಮ್ ರವೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಫಸ್ಟು. ಆಮೇಲೆ ಅದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ನೆನೆಸಿಡಬೇಕಾಗುತ್ತೆ. ನಾನು ಬಳಸ್ತಾ ಇದ್ದೀನಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಸಾಸಿವೆ ಸ್ವಲ್ಪ 1/4 ಟೀ ಸ್ಪೂನಷ್ಟು, ಜೀರಿಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಕಡಲೆಬೇಳೆ ಒಂದು 1/2 ಟೀ ಸ್ಪೂನಷ್ಟು ಕಡಲೆಬೇಳೆ. ಇಲ್ಲಿ ಹಸಿಮೆಣಸಿನ್ಕಾಯಿ 1 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಆಪ್ಷನಲ್ ಆಗಿ ತೊಗೋಬೋದು. ಖಾರ ಕಡಿಮೆ ತಿನ್ನೋರು ಹಸಿಮೆಣಸಿನ್ಕಾಯಿ ಹಾಕೋದು ಬೇಡ. ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಸಣ್ಣದಾಗಿ ಹೆಚ್ಚಿರೋಂಥ ಕರಿಬೇವು ಫೈನ್ ಆಗಿರಬೇಕು, ಫೈನಾಗಿ ಸಣ್ಣದಾಗಿ ಹೆಚ್ಚಿರಬೇಕು. ಹಸಿ ಶುಂಠಿ ತುರಿದಿರೋಂಥದ್ದು ಸ್ವಲ್ಪ, ಗೋಡಂಬಿ ಸ್ವಲ್ಪ. ಒಳ್ಳೆ ಘಮ ಬರ್ತಾ ಇದೆ. ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ. ಇಲ್ಲಿ ನಾನು 1 ಕಪ್ಪಷ್ಟು ಬಿಳಿ ರವೆನ ತೊಗೊಂಡಿದ್ದೀನಿ, ಉಪ್ಪಿಟ್ಟಿನ ರವೆ. ಅದನ್ನು ಈಗ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆ ರವೆಯ ಬಣ್ಣ ಚೇಂಜ್ ಆಗಬಾರ್ದು, ಬ್ರೌನ್ ಕಲರ್ ಆಗಬಾರ್ದು. ನಮಗೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಂದೊಳ್ಳೆ ಘಮ ಬರ್ತಾ ಇದೆ. ಈಗ 4 ನಿಮಿಷ ಆಗಿದೆ. ನಾನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರವೆನ ಹುರ್ಕೊಂಡಿದ್ದೀನಿ. ಈಗ ಇದು ತಣ್ಣಗಾಗಬೇಕು. ಮತ್ತು ಇನ್ನೊಂದು ಏನಂದರೆ, ಇದನ್ನು ನೀವು ಸ್ಟೋರ್ ಮಾಡಿ ಇಡ್ಬೋದು ಇನ್ಸ್ಟೆಂಟಾಗಿ. ಮತ್ತು ನಾಳೆ ಮಾಡ್ತೀವಿ ಅಂತಂದರೆ ಇದನ್ನು ಏರ್ ಟೈಟಲ್ಲಿ ನೀವು ಬಿಫೋರಾಗೆ ಮಾಡಿ ಇದನ್ನು ಸ್ಟೋರ್ ಮಾಡಿ ಸಹ ಇಟ್ಕೋಬೋದು. ಇದು ರೆಡಿ ಇದ್ದರೆ ನಾವು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಟರೆ ತಣ್ಣಗಾದಮೇಲೆ 15 ನಿಮಿಷದಲ್ಲಿ ಟಿಫನ್ ಕೆಲಸ ಮುಗ್ದೇ ಹೋಗುತ್ತೆ. ಇನ್ಸ್ಟೆಂಟಾಗಿ ಇಡ್ಲಿ ಆಗುತ್ತೆ. ಇದನ್ನು ಮಾಡಿಟ್ರೆ ನೀವು ನೆನೆಯೋದಕ್ಕೆ ಒಂದು 10 ನಿಮಿಷ, ಬೇಯೋದಕ್ಕೆ ಒಂದು 10 ನಿಮಿಷ ಆದರೆ ಇನ್ಸ್ಟೆಂಟ್ ರವಾ ಇಡ್ಲಿ ರೆಡಿ ಆಗುತ್ತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈಗ ರವೆ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದು ಒಂದು ಟಿಪ್, ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಿರಬೇಕು. ಇಲ್ಲಿ ರವೆನ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣದ
ಮೊಸರು, ಆದಷ್ಟು ಮೊಸರು ಹುಳಿ ಇರಬಾರ್ದು, ಹುಳಿ ಇಲ್ಲದೆ ಇರೋಂಥ ಮೊಸರನ್ನ ತೊಗೊಳ್ಳಿ. ಮೊಸರು ಹುಳಿ ಇದ್ದರೆ ಇಡ್ಲಿನೂ ಹುಳಿ ಆಗುತ್ತೆ. ಸ್ವಲ್ಪ ಲೈಟಾಗಿ ಬೀಟ್ ಮಾಡಿಕೊಂಡು ಮೊಸರನ್ನ ಸೇರಿಸ್ಕೊಳ್ಳೋಣ, ಯಾಕಂದರೆ ಮೊಸರಲ್ಲೂ ಸಹ ಗಂಟುಗಳಿರುತ್ತೆ. ಸ್ವಲ್ಪ ಲೈಟಾಗಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. 1/4 ಕಪ್ಪಷ್ಟು ಮೊಸರು ಹಿಡಿಯುತ್ತೆ, ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕಂಪ್ಲೀಟಾಗಿ 1 ಕಪ್ಪಷ್ಟು ನಾನು ಬೆರೆಸ್ತಾ ಇದ್ದೀನಿ. ನೀರು ನೋಡಿಕೊಂಡು ಸ್ವಲ್ಪ ಬೆರೆಸ್ಕೊಳ್ಳಿ. 1 ಕಪ್ಪಷ್ಟು ಮೊಸರು ಆದರೆ ಒಂದು ಅರ್ಧದಷ್ಟು ನೀರು ಹಿಡಿಸುತ್ತೆ. ನಿಧಾನಕ್ಕೆ ನೋಡಿಕೊಂಡು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ 1 ಕಪ್ಪಷ್ಟು ಮೊಸರು ಹಾಗೂ ಅರ್ಧ ಕಪ್ಪಷ್ಟು ನೀರು ಹಿಡಿದಿದೆ ನನಗೆ. ನೀವು ಯಾವ ಕಪ್ಪಲ್ಲಿ ರವೆ ತಗೋತೀರಾ ಅದೇ ಕಪ್ಪಲ್ಲಿ ಮೊಸರು ಹಾಗೂ ನೀರಿನ ಪ್ರಮಾಣನ ತಗೊಳ್ಳಿ. ನೋಡಿ ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇದೆ. ಮತ್ತೆ ಅದು ಈಗ ನಾವು 10 ರಿಂದ 15 ನಿಮಿಷಗಳ ಕಾಲ ಇದನ್ನು ಬಿಡಬೇಕಾಗುತ್ತೆ. ಮಿನಿಮಮ್ 10 ನಿಮಿಷ ಬಿಟ್ಟಾಗ ನಮ್ಗೆ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇದನ್ನು ಈಗ 10 ನಿಮಿಷಗಳ ಕಾಲ ಹಾಗೆ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಒಂದು ಸೈಡು ಇಡ್ಲಿ ಮಾಡೋದಕ್ಕೆ ನೀರು ಇಟ್ಟಿದ್ದೀನಿ ನಾನು, ನೀರು ಕಾಯಬೇಕು. ಹಾಗೂ ಇಲ್ಲಿ ಇಡ್ಲಿ ಪ್ಲೇಟ್ಸ್ನ ಸ್ವಲ್ಪ ಗ್ರೀಸ್ ಮಾಡಿ ಇಟ್ಕೊಳ್ಳೋಣ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾವು ಮಾಡೋಂಥ ಹೊಸ ಅಡುಗೆಗಳು ನಿಮ್ಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತುಂಬ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡಿದ್ದು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಇಡ್ಲಿ ಈಸಿಯಾಗಿ ಬರಬೇಕಂದ್ರೆ ಇದನ್ನ ಗ್ರೀಸ್ ಮಾಡಬೇಕು. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಗ್ರೀಸ್ ಮಾಡ್ಬೋದು. ತುಪ್ಪ ಹಾಕಿದಾಗ ಒಂದು ಒಳ್ಳೆ ಫ್ಲೇವರ್ ಘಮ ಬರುತ್ತೆ, ತುಪ್ಪದ ಘಮ. ಈಗ ಒಂದು 10 ರಿಂದ 12 ನಿಮಿಷಗಳ ಕಾಲ ನಮಗೆ ಚೆನ್ನಾಗಿ ಇದು ರವೆ ಮೊಸರಲ್ಲಿ ನೆಂದಿದೆ. ನೆಂದಾಗ ಇಡ್ಲಿ ನಮಗೆ ಸಾಫ್ಟ್ ಆಗಿ ಬರುತ್ತೆ. ಆದ್ರಿಂದ ಇಡ್ಲಿದು ರವಾನ ಮೊಸರಲ್ಲಿ ನೆನೆಸಿಡ್ಬೇಕಾಗುತ್ತೆ. ನೆಂದಷ್ಟು ನಮಗೆ ಸಾಫ್ಟ್ ಆಗಿರುತ್ತೆ. ಟೈಮ್ ಇದ್ದರೆ ಒಂದು 15 ನಿಮಿಷ ನೆನೆಸಿಡಿ, ಚೆನ್ನಾಗಿ ಬರುತ್ತೆ. ನೋಡಿ ನೀರಿನ ಕನ್ಸಿಸ್ಟೆನ್ಸಿ ಬೇಕಂದರೆ ಇನ್ನೊಂದು 2 ಸ್ಪೂನಷ್ಟು ನೀರನ್ನ ಸೇರಿಸ್ಕೋಬೋದು. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ತುಂಬ ಗಟ್ಟಿ ಆಗಿದೆ ಅಂದರೆ ಜಾಸ್ತಿ ನೀರನ್ನ ಸೇರಿಸ್ಬಾರ್ದು. ತೆಳುವಾದರೆ ಇಡ್ಲಿ ಚಪ್ಪಟೆ ಥರ ಬರುತ್ತೆ. ಅದರಿಂದ ಬೆರೆಸೋವಾಗ ನೀರಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಆ್ಯಡ್ ಮಾಡಬೇಕು. ತೀರಾ ತೆಳುವೂ ಆಗಿರಬಾರ್ದು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬಾರ್ದು. ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿದ್ರೆ ನೀವು ಇಡ್ಲಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಷ್ಟೇ ಸ್ಪೂನಲ್ಲಿ ತೆಗೆದು ಈ ಥರ ಹಾಕೋ ಥರ ಇರಬೇಕು ಈ ಕನ್ಸಿಸ್ಟೆನ್ಸಿ. 10 ನಿಮಿಷ ನೆಂದ ಮೇಲೆ ಗಟ್ಟಿ ಆಯಿತು, ತುಂಬ ಮೊಸರು ಎಳ್ಕೊಂಡಿದೆ ಅಂದರೆ ಒಂದು 2 ರಿಂದ 3 ಚಮಚದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಈ ಪಾಯಿಂಟಲ್ಲಿ ನಾನು ಉಪ್ಪನ್ನ ಸೇರಿಸಿಲ್ಲ, ಈಗ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರಂತ, ಆದರೆ ನೀರಿನ ಅಂಶ ಇರಬಾರ್ದು ಇದರಲ್ಲಿ. ನೋಡಿ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪು ಡ್ರೈ ಆಗಿರಬೇಕು. ಜಾಸ್ತಿ ನೀರಿದ್ದರೆ ಮೇಲೆ ಇಡ್ಲಿ ತೆಳುವಾಗ್ಬಿಡುತ್ತೆ. ಆ ಹೆಚ್ಚಿರೋಂಥ ಕೊತ್ತಂಬರಿಲಿ ನೀರಿನ ಅಂಶ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇನ್ಸ್ಟೆಂಟ್ ಇಡ್ಲಿ ಆಗಿರೋದ್ರಿಂದ ಇಲ್ಲಿ ಅಡುಗೆ ಸೋಡಾ ಅಥವಾ ಈನೋ ಫ್ರೂಟ್ ಸಾಲ್ಟ್ ಎಲ್ಲರಿಗೂ ಗೊತ್ತಿದೆ, ಈಸಿಯಾಗಿ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಇಡ್ಲಿ ಫ್ಲಫಿಯಾಗಿ ಬರೋದಕ್ಕೆ, ಸಾಫ್ಟಾಗಿ ಬರೋದಕ್ಕೆ ಈ ಫ್ರೂಟ್ ಸಾಲ್ಟ್ನ ಆ್ಯಡ್ ಮಾಡಬೇಕು. ಇಟ್ ಈಸ್ ಅನ್ ಆಪ್ಷನ್. ಫ್ರೂಟ್ ಸಾಲ್ಟ್, ಈನೋ ಫ್ರೂಟ್ ಸಾಲ್ಟ್ ಅಥವಾ ಅಡುಗೆ ಸೋಡಾ ಯಾವುದನ್ನಾದರೂ ಬಳಸ್ಕೋಬೋದು. ಫ್ರೂಟ್ ಸಾಲ್ಟ್ ಬಳಸಂಗಿದ್ರೆ 1 ಟೀ ಸ್ಪೂನಷ್ಟು ಫ್ರೂಟ್ ಸಾಲ್ಟ್ನ ಬಳಸ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ 1 ಡ್ರಾಪಷ್ಟು ನೀರನ್ನ ಸೇರಿಸೋಣ, ಕ್ಲೀನಾಗಿ ಮಿಕ್ಸಪ್ ಆಗೋದಕ್ಕೋಸ್ಕರ. ನಮಗೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸ್ವಲ್ಪ 1 ಡ್ರಾಪಷ್ಟು ನೀರು ಹಾಕಿ ಅದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಇದು ಬಹಳ ಮುಖ್ಯ. ನೀರಿನ ಪ್ರಮಾಣ ನೋಡಿಕೊಂಡು ಬಳಸಿ. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಸ್ಪೂನಲ್ಲಿ ಈ ಥರ ಬರಬೇಕು. ನೋಡಿ ಈಗ ಇನ್ನೂ ಫ್ರೂಟ್ ಸಾಲ್ಟ್ ಹಾಕಿದ್ದೀನಿ. ಆಲ್ರೆಡಿ ಇಡ್ಲಿ ಪಾತ್ರೆ ನೀರು ಹಾಕಿ ಇಟ್ಟಿದ್ದೀನಿ. ತುಪ್ಪದಲ್ಲಿ ತಟ್ಟೆನ ಇಡ್ಲಿ ಪ್ಲೇಟ್ಸ್ನ ಗ್ರೀಸ್ ಮಾಡಿದ್ದೀನಿ. ಗೋಡಂಬಿ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಕರೆದು. ಆವಾಗ ನಿಮ್ಗೆ ಹೋಟೆಲಲ್ಲಿ ತಿನ್ನೋ ಥರ ಫೀಲಿಂಗ್ ಬರುತ್ತೆ. ಮೇಲ್ಗಡೆ ಒಂದೊಂದು ಗೋಡಂಬಿ, ಸ್ವಲ್ಪ ತುರಿದಿರೋಂಥ ಕ್ಯಾರೆಟ್ ತುರಿ, ಪಕ್ಕಾ ಹೋಟೆಲ್ ಶೈಲಿಯಲ್ಲಿ ಅಂದರೆ ಒಂದೊಂದು ಟೊಮೆಟೊ ತೆಳುವಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ನೀವು ಇದನ್ನು ಹಾಕೋಬೋದು. ಹಾಗೂ ಕ್ಯಾರೆಟ್ನ ನಾನು ಜಸ್ಟ್ ಇಲ್ಲಿ ಡೆಕೋರೇಟಿವ್ ಆಗಿ ಹಾಕ್ತಾ ಇದ್ದೀವಿ. ನೀವು ಬ್ಯಾಟರ್ಗೂ ಸಹ ಕ್ಯಾರೆಟ್ ತುರಿನ ಆ್ಯಡ್ ಮಾಡ್ಕೋಬೋದು. 3/4 ಹಾಕಿದ್ರೆ ಸಾಕು, ಉಬ್ಬಿ ಬರೋದಕ್ಕೆ ಜಾಗ ಬಿಡಬೇಕಾಗುತ್ತೆ ಯಾವಾಗಲೂ ಇಡ್ಲಿ ಮಾಡೋವಾಗ. 3/4 ಮಾತ್ರ ಫಿಲ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಬೆಂದರೆ
ಇನ್ಸ್ಟೆಂಟ್ ರವೆ ಇಡ್ಲಿ ತಯಾರಾಗುತ್ತೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. 10 ನಿಮಿಷಗಳ ಕಾಲ ರವೆ ಇಡ್ಲಿ ಬೆಂದಿದೆ. ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಹೀಗೆ ಮುಟ್ಟು ನೋಡಿದಾಗ ನಮಗೆ ಕೈಗೆ ಅಂಟಬಾರ್ದು. ಅಂಟಿಲ್ಲ ಅಂದರೆ ಇಡ್ಲಿ ರೆಡಿಯಾಗಿದೆ ಅಂತ. ಇಡ್ಲಿ ಪ್ಲೇಟ್ನ ತೆಗೆದ ತಕ್ಷಣವೇ ಇಡ್ಲಿ ತೆಗಿಬಾರ್ದು. ಹಾಗೆ ಸ್ವಲ್ಪ 3-4 ನಿಮಿಷ ಹಾಗೆ ಬಿಡಿ. ಸ್ವಲ್ಪ ಯಾವಿ ಏನಿದೆ ಅದೆಲ್ಲ ಹೋಗಬೇಕು. ತುಂಬ ಬಿಸಿ ಇದ್ದಾಗ ತೆಗಿಯಕ್ಕೆ ಹೋದಾಗ ಇಡ್ಲಿ ಕ್ಲೀನಾಗಿ ಬರೋದಿಲ್ಲ, ಕರೆಕ್ಟಾಗಿ ಬರೋದಿಲ್ಲ. 2-3 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇಡ್ಲಿನ ತೆಗಿಯೋಣ. ರವೆ ಇಡ್ಲಿನ ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ಪೂನ್ ತೊಗೊಳ್ಳಿ. ಈ ರೀತಿಯಾಗಿ ಸ್ಪೂನ್ನ ಒದ್ದೆ ಮಾಡ್ಕೋಬೇಕು, ಡ್ರೈ ಇರಬಾರ್ದು. ನೀರಲ್ಲಿ ಅದ್ದಿ ನೀವು ಇದನ್ನು ಇಡ್ಲಿನ ತಕ್ಕೋಬೇಕು. ಇನ್ಸ್ಟೆಂಟ್ ರವೆ ಇಡ್ಲಿ ರೆಡಿಯಾಗಿದೆ. ಮುರಳಿಯವರು ಟೇಸ್ಟ್ ಮಾಡೋದಕ್ಕೆ ಬಾಂಬೆ ಸಾಗು ಜೊತೆ ಪ್ಲೇಟಿಂಗ್ ಮಾಡಿ ಇಟ್ಟಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ, ನೋಡೋಣ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಈ ರವೆ ಇಡ್ಲಿ ಮಾಡ್ಕೊಳ್ಳೋದು ಒಂದು ದೊಡ್ಡ ಕೆಲಸ. ಎಲ್ಲೋ ಕೆಲವು ಇನ್ಸ್ಟೆಂಟ್ ಪುಡಿಗಳು ಸಿಗ್ತಾಯಿತ್ತು, ಅದನ್ನು ತೊಗೊಂಬಂದು ಮೊಸರಲ್ಲಿ ಕಲಸಿ ಈ ರವೆ ಇಡ್ಲಿನ ಮಾಡ್ಕೊಳ್ತಾ ಇದ್ವಿ. ಅದು ಗಂಡ ಹೆಂಡತಿ ಇಬ್ಬರಿಗೂ ಓಕೆ. 4-5 ಜನ ಮಂದಿದ್ರೆ ಅದು ಒಂದು ಪ್ಯಾಕೆಟ್ ಸಾಲ್ತಲ್ಲ, 2-3 ಪ್ಯಾಕೆಟ್ ಮಾಡ್ಕೋಬೇಕು. ತುಂಬ ಜನಕ್ಕೆ ಅದು ಮಾಡ್ಕೊಳ್ಳೋದು ಬರ್ತಾ ಇರಲಿಲ್ಲ. ಅಕಸ್ಮಾತ್ ಮಾಡಿಕೊಂಡ್ರು ಇನ್ಸ್ಟೆಂಟಾಗಿ ರೆಡಿಮೇಡ್ ಅಂಗಡಿಲಿ ಸಿಗೋಂಗೆ ರವೆ ಇಡ್ಲಿ ಬರ್ತಾ ಇರಲಿಲ್ಲ. ಇದನ್ನೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಮನೆಯಲ್ಲೇ ನೀವೇ ಹುರಿದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿರೋದೇ ನಮ್ಮ ಕಿಚಿ ಚಾನಲಲ್ಲಿ. ಯಾಕಂದರೆ ಹೊಸ ಅಡುಗೆಗಳಿಗೋಸ್ಕರ ನೀವು ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಮಾಡೋವಂಥ ಎಲ್ಲ ಅಡುಗೆಗಳು ನಿಮಗೆ ಬರ್ತಾ ಇರುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾಡಿದ್ದೀವಿ ಮನೆಯಲ್ಲೇ ಮಾಡ್ಕೋಬೋದಾದಂಥ ರವೆ ಇಡ್ಲಿ. ಇನ್ಸ್ಟೆಂಟಾಗಿ ನಾವೇ ಹೆಂಗೆ ಮಾಡ್ಕೋಬೋದು ಅನ್ನೋದು ತೋರಿಸ್ಕೊಟ್ಟಿದ್ದೀವಿ. ಇಡ್ಲಿಗೆ ರವೆ ಇಡ್ಲಿ ಅಂದ ತಕ್ಷಣ ನೀವು ಮೊದಲೆಲ್ಲ ನೋಡಿದ್ರೆ ಹೋಟ್ಲೊಳಗೆ ಹೋಗ್ತಿದ್ರು ಚಿಕ್ಕ ಡಬ್ಬಿನಲ್ಲಿ ತುಪ್ಪನ ಕೊಟ್ಟಿರೋರು. ರವೆ ಇಡ್ಲಿಗೆ ಮಾತ್ರನೇ ಕೊಡ್ತಾ ಇದ್ದಿದ್ದು. ಅಂದರೆ ರವೆ ಇಡ್ಲಿಗೆ ತುಪ್ಪ ಇರಲೇಬೇಕು. ಅದು ನಮ್ಮ ಹಳ್ಳಿ ಸೊಗಡಿನ ಶ್ರೀಕೃಷ್ಣ ತುಪ್ಪ ಹಾಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ಶ್ರೀಕೃಷ್ಣ ತುಪ್ಪ, ಯಸ್, ಸಾಕು 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 ಸಾಕು. ಒಳ್ಳೆ ಶ್ರೀಕೃಷ್ಣ ತುಪ್ಪ ಹಾಕ್ಕೊಂಡು. ಬಾಂಬೆ ಸಾಗು ಆಲ್ರೆಡಿ ತೋರಿಸಿದ್ದೀವಿ. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಇದೆ. 2 ಕಾಂಬಿನೇಷನ್ ಟ್ರೈ ಮಾಡ್ಬೋದು ಮನೇಲಿ. ಇನ್ಸ್ಟೆಂಟಾಗಿ ಮನೆಯಲ್ಲೇ ನಾವೇ ಆ ಪೌಡ್ರನ್ನ ಅಂದರೆ ಮಿಕ್ಸ್ನ ತಯಾರು ಮಾಡಿ ಇಡ್ಲಿನ ಮಾಡಿರುವಂಥದ್ದು. ಆ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ನೋಡಿ. ಹಿಂಗೆ ಮುರಿದ್ರೆ ನೋಡಿ, ಸಾಫ್ಟಾಗೇ ಇರುತ್ತೆ. ಇದು ಗಟ್ಟಿ ಬರೋದಿಲ್ಲ ನಿಮಗೆ. ಈ ರೀತಿಯಾಗಿ ಇರಬೇಕು ಟೆಕ್ಸ್ಚರು ರವೆ ಇಡ್ಲಿದು. ಅದ್ಭುತ ಬಂದಿದೆ, ಒಳ್ಳೆ ಟೇಸ್ಟು. ಅದು ಈ ಬಾಂಬೆ ಸಾಗು ಜೊತೆಗೆ 7 ಮಾಡಿಸಿದಂಥದ್ದು. ಕಾಂಬಿನೇಷನ್ ಚೆನ್ನಾಗಿದೆ ಅದ್ರ ಜೊತೆಗೆ, ಸಕ್ಕತ್ತಾಗಿದೆ. ಹೇಗೆ ದರ್ಶಿನಿಲ್ ತಿನ್ನೋ ಥರ, ಟಿಫನ್ ಹೌಸ್ ಅಲ್ಲಿ ತಿನ್ನೋ ಥರ ಇದೆ ನಿಮಗೆ. ಅಂದರೆ ನೀವು ಹೋಟೆಲ್ ಹೋದರೆ ರವೆ ಇಡ್ಲಿ ಅನ್ನೋದು ಒಂದು ದಪ್ಪ ಇರೋ ಇಡ್ಲಿ. ಅಂದರೆ ಅಲ್ಲ, ಕೆಲವೊಂದು ಕಡೆ ತುಂಬ ದೊಡ್ಡದು ಮಾಡ್ತಾರೆ. ಒಂದೇ ಇಡ್ಲಿ ತಿನ್ನೋಕ್ಕಾಗೋದು. ನಾವೇನು ಮಾಡಿದ್ದೀವಿ, ಮನೆಯಲ್ಲಿ ಮಾಡುವ ಇಡ್ಲಿ ಸೈಜ್ಗೆ ಮಾಡಿದ್ದೀವಿ. ಒಂದು 5-6 ಇಡ್ಲಿ ಕಣ್ಣು ಮುಚ್ಕೊಂಡು, ಅದು ಶ್ರೀಕೃಷ್ಣ ತುಪ್ಪ ಇದ್ಬಿಟ್ರಂತೂ 5-6 ಇಡ್ಲಿ ಹಂಗೆ ಹೊಟ್ಟೋಗುತ್ತೆ ಹೊಟ್ಟೆಗೆ. ನೋಡಿ, ಓಕೆ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಅದ್ಭುತವಾದ ಇಡ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಆಲೂಗಡ್ಡೆ, ಅದು ಬಾಂಬೆ ಸಾಗು, ಅದ್ರ ಸ್ವಲ್ಪ ಕಡಲೆ ಹಿಟ್ಟು, ಇವೆಲ್ಲ ಗ್ಯಾಸ್ಟ್ರಿಕ್ಕನ್ನು ಉಂಟು ಮಾಡುವಂಥ ಪದಾರ್ಥಗಳು. ಹಂಗಂತ ತಿನ್ನೋದು ಬಿಡೋಕ್ಕಾಗತ್ತಾ? ರುಚಿನೇ ಇರಲ್ಲ. ಆಮೇಲೆ ಇಂಥ ರುಚಿಯಾಗಿರುವಂಥ ತಿನ್ನಬೇಕು ಅಂದಾಗ ನಾವು ತಿಂತೀವಿ, ಗ್ಯಾಸ್ಟ್ರಿಕ್ ಆದರೂ ಕೂಡ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿಕ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು. ಜೊತೆಗೆ ಸಾಕಷ್ಟು ವಿಜ್ಞಾನಿಗಳು, ಡಾಕ್ಟರ್ಗಳು ಎಲ್ಲರೂ ತಮ್ಮ ಸಂಶೋಧನೆಯಿಂದ ಹೊರತಂದಿರೋದು. ಲಕ್ಷಾಂತರ ಜನರು ಈ ಸಮಸ್ಯೆಯಿಂದ ನರಳುತ್ತಾ ಇರೋರು ಇದನ್ನ ತಗೊಂಡು ಪರಿಹಾರನ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾನೇ ಸುಲಭ. ಈ ಗ್ರೀನ್ ಕಲರ್ ಬಾಟ್ಲ್ ಇರುತ್ತೆ, ಇದನ್ನು ಒಂದು ಮುಚ್ಚಳದಷ್ಟು ಔಷಧಿನ ಉಗುರು ಬೆಚ್ಚಗಿರೋ ನೀರಿಗೆ, 40 ml ನೀರಿಗೆ ಹಾಕೊಂಡು ಕುಡಿಯೋದು. ಊಟ ಆದಮೇಲೆಲ್ಲ, ಊಟಕ್ಕಿಂತ ಮೊದಲು. ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಇದ್ದರೆ 2 ಸರಿ ಕುಡೀರಿ, ಏನೂ ಆಗಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಆಮೇಲೆ ಎಲ್ಲ ಕಡೆ ಸಿಗುತ್ತಿದ್ದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸಲ್ಲಿ ನೀವು ನಮ್ಮ ಅಮೃತ್ ನೋನಿಯವರ ಎಲ್ಲ ಪ್ರಾಡಕ್ಟನ್ನು ಕೂಡ ಪರ್ಚೇಸ್ ಮಾಡಿ. ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುವಂಥದ್ದು ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲ್. ಸನ್ಪ್ಯೂರ್ ಆಯಿಲು ಸಣ್ಣ ಕಿರಾಣಿ ಅಂಗಡಿಯಿಂದ ಹಿಡಿದು ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಸಿಗೋವಂಥ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್.
ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಅದು ಅಂದರೆ ಅದು ಸನ್ಪ್ಯೂರ್ ಆಯಿಲ್. ನಮ್ಮ ಕಾರ್ಯಕ್ರಮದಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಇದೀವಪ್ಪ ಅಂದರೆ ಅದು ಸನ್ಪ್ಯೂರ್ ಆಯಿಲ್. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಆನ್ಲೈನ್ ಸ್ಟೋರ್ಸ್ಗೆ ಹೋದರೆ ನೀವು ಮನೇಲೇ ಕೂಡ ಶಾಪ್ ಮಾಡ್ಬೋದು. ಎಲ್ಲ ಅಂದರೆ ಸನ್ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲವನ್ನೂ ಕೂಡ ನೀವು ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ಪ್ಯೂರ್ ಆಯಿಲನ್ನೇ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸು ಆರೋಗ್ಯಕರವಾದಂಥ ಡ್ರಿಂಕ್. ಅದು ಅಂದರೆ ಮಿಲೆಟ್ಸನ್ನು ತಿನ್ನೋ ಬದಲು ಅದನ್ನು ಪುಡಿಯ ಫಾರ್ಮೇಟಲ್ಲಿ ತಗೊಳ್ಳೋವಂಥ ಬಿಸಿ ಬಿಸಿಯಾಗಿರೋಂಥ ನೀರು ಅಥವಾ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ನ ಕುಡಿಯುವಂಥದ್ದು. ವೆಯ್ಟ್ನ ರಿಡ್ಯೂಸ್ ಆಗಬೇಕು ಅಂದರೆ ದಿನ ಒಂದು ಗ್ಲಾಸ್ ಕುಡಿಬೇಕು. BP ಶುಗರ್ ಕಂಟ್ರೋಲ್ ಮಾಡಬೇಕು ಅಂದರೂ ದಿನ ಒಂದು ಗ್ಲಾಸ್ ಕುಡೀರಿ. ಯಾಕಂದರೆ ಅದು ಸಿಕ್ಕಾಪಟ್ಟೆ ಮಜವಾಗಿರುವಂಥ ಒಂದು ತಾಕತ್ಗೆ ದವಾ ಅದು. ಯಾಕಂದರೆ ತುಂಬ ಜನ ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತ ತುಂಬ ಕಾಸನ್ನ ಖರ್ಚು ಮಾಡ್ತಾರೆ. ಅದ್ರ ಬದಲು ನಮ್ಮ ಮಿಲೆಕ್ಸ್ ಅವ್ರದ್ದು ಈ ಪ್ರಾಡಕ್ಟ್ನ ಕುಡಿಯೋಕ್ಕೆ ಶುರು ಮಾಡಿ, ಆರೋಗ್ಯವಾಗೂ ಕೂಡ ಇರ್ತೀರಿ, ನಿಮ್ಮ ವೆಯ್ಟ್ ಕೂಡ ರಿಡಕ್ಷನ್ ಆಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ರೆಜ್ಯುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಚರ್ಮದ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಯಾವುದಪ್ಪ ಅಂದರೆ ಅದು ರೆಜ್ಯುವೇಜ್ ಕ್ಲಿನಿಕ್ಕು. ಇದು ನ್ಯೂ BL ರಸ್ತೆಯಲ್ಲಿದೆ. ಅಲ್ಲಿ ಡಾಕ್ಟರ್ ಸಿರಾಜ್ ಅವರು ಇರ್ತಾರೆ. ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9902796994 ಈ ಸಂಖ್ಯೆಗೆ ಫೋನ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಈ ಐ ಬಟನ್ನ ಪ್ರೆಸ್ ಮಾಡಿ ಡೈರೆಕ್ಟಾಗಿ ನಿಮಗೆ ಸಿರಾಜ್ ಅವರ ಅಂದರೆ ರೆಜ್ಯುವೇಜ್ ಕ್ಲಿನಿಕ್ಕಿಗೆ ಕರ್ಕೊಂಡೋಗಿ ಬಿಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನೇ. ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಯಾವುದಾದ್ರು ಇದ್ದರೆ ಅದು ಶ್ರೀಕೃಷ್ಣ ತುಪ್ಪ. ಶ್ರೀಕೃಷ್ಣ ತುಪ್ಪ ಅರ್ಧ kg ಈ ಪೌಚನ್ನು ತೊಗೊಂಡ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಈ ಕಂಟೈನರು ಉಚಿತವಾಗಿ ಸಿಗ್ತಾ ಇದೆ. ಇಮಿಡಿಯೇಟಾಗಿ ಶ್ರೀಕೃಷ್ಣ ತುಪ್ಪವನ್ನು ಪರ್ಚೇಸ್ ಮಾಡಿ. ಶ್ರೀಕೃಷ್ಣ ತುಪ್ಪದವರು ಒಳ್ಳೆ ಒಂದು ಕಾಂಟೆಸ್ಟನ್ನು ಮಾಡ್ತಿದ್ದಾರೆ. ಈ ಕಾಂಟೆಸ್ಟಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಅಡುಗೆ ಸ್ಪರ್ಧೆ, ನಿಮ್ಮ ಟ್ಯಾಲೆಂಟಿನ ಸ್ಪರ್ಧೆ, ನೀವು ಮಾಡುವಂಥ ರುಚಿಕರವಾದಂಥ ಅಡುಗೆಯನ್ನು ಶ್ರೀಕೃಷ್ಣ ತುಪ್ಪವನ್ನು ಉಪಯೋಗಿಸಿ ಮಾಡಿ ಅದರ ರೆಸಿಪಿಯನ್ನು ನನಗೆ ಕಳಿಸಿ. ನಾನು ನಿಮ್ಮ ರೆಸಿಪಿನ ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿ ಬಂದಂಥ ಅಂದರೆ ಚೆನ್ನಾಗಿ ಬರೆದಂಥ ರೆಸಿಪಿಗೆ ಆಕರ್ಷಕ ಬಹುಮಾನಗಳ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ ತುಪ್ಪದವರು. ಇನ್ಯಾಕೆ ತಡ, ಬೇಗ ರೆಸಿಪಿನ ನನಗೆ ಕಳಿಸ್ಕೊಡಿ. ಎಲ್ಲಿ ಕಳಿಸ್ಬೇಕು? ನಮ್ಮ ವಾಟ್ಸಪ್ ಸಂಖ್ಯೆ 9030502684. ಮತ್ತೊಮ್ಮೆ 9035026824 ಈ ಸಂಖ್ಯೆಗೆ ನಿಮ್ಮ ವಿವರಗಳನ್ನ ಬರೆದು ಕಳಿಸಿ. ನಿಮ್ಮ ಮನೆಯ ವಿಶೇಷವಾದ ರೆಸಿಪಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಶುಚಿ ಕೀಚಿ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಹೊಸ ಅಡುಗೆಗಳೆಲ್ಲ ನಿಮಗೆ ಬಂದು ತಲುಪ್ತಾ ಇರುತ್ತೆ ಅಂತ ತಿಳಿಸಿ ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.